ಯುದ್ಧ ಬೇಕಾ ಬೇಡವಾ ಯಾರನ್ನ ಕೇಳಿದ್ರು ಬೇಡ ಅಂತಾನೆ ಹೇಳೋದು. ಆದರೆ ಯುದ್ಧ ಬೇಕು ಬೇಕು ಅಂತ ಕೆಣಕಿ ಬರ್ತಾ ಇರೋದು ಪಾಕಿಸ್ತಾನ. ಇನ್ನು ಏನೂ ಆಗಿಲ್ಲ, ಎಂತದಾಗಿಲ್ಲ. ಪಾಕಿಸ್ತಾನ ಕಾಪಾಡಿ ಕಾಪಾಡಿ ಅಂತ ಗೋಳಾಡ್ತಾ ಇದೆ. ಯಾರ್ಯಾರನ್ನೆಲ್ಲ ಕೇಳ್ತು, ಯಾರ್ಯಾರೆಲ್ಲ ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಯುದ್ಧ ಫಿಕ್ಸ್ ಸೀರೀಸ್ 9ನೇ ಭಾಗದಲ್ಲಿ ನಾನು ಕೀರ್ತಿಶ್ರೀ. ಪಾಕಿಸ್ತಾನ ಹೆಲ್ಪ್ ಮೀ ಪ್ಲೀಸ್ ಅಂತ ಹೋಗ್ತಿರೋದು ಮುಸ್ಲಿಂ ರಾಷ್ಟ್ರಗಳಿಗೆ, ಸೌದಿ ಅರೇಬಿಯಾ, UAE, ಕುವೈತ್ ಅಂತ ರಾಷ್ಟ್ರಗಳಿಗೆ. ಈ ದೇಶಗಳಿದಾವಲ್ಲ, ಅವು ಭಯೋತ್ಪಾದನೆ ಅನ್ನೋ ಹೊಲಸನ್ನ ಕೈಗೆ ಮೆತ್ತಿಕೊಳ್ಳೋದಿಲ್ಲ. ಆದರೆ ಪಾಕಿಸ್ತಾನ ಮೈಗೆಲ್ಲ ಅಂಟಿಸ್ಕೊಂಡು ರೂಢಿ ಮಾಡ್ಕೊಂಡಿದೆ. ಹಾಗಾದ್ರೆ ಆ ದೇಶಗಳು ಪಾಕಿಸ್ತಾನದ ಬೇಡಿಕೆಗೆ ಎಸ್ ಅಂದ್ವಾ? ಭಾರತ ಕೊಟ್ಟಿರೋದು ಅಂತಿಂತ ತಿರುಗೇಟಲ್ಲ. ಯುದ್ಧ ಸನ್ನದ್ಧವಾಗಿದೆ ಭಾರತ. ಕಾಪಾಡಿ ಕಾಪಾಡಿ ಅಂತಿದೆ ಪಾಕಿಸ್ತಾನ. ಪಾಕ್ ರಕ್ಷಣೆಗೆ ಯಾರು ಬರ್ತಿಲ್ಲ, ಯಾರು ನಿಲ್ತಿಲ್ಲ. I don't want war, I want peace. But if Pakistan attacks India, I will support India. Erase Pakistan and warn China. I love Indian people. I don't want war, I want peace. But if Pakistan attacks India, I will support India. Erase Pakistan and warn China. I love Indian people. ಸಂದೇಶ ಕ್ಲಿಯರ್ ಆಗಿದೆ. ನಿಮ್ಮ ದೇಶದಲ್ಲಿರೋ ಉಗ್ರರನ್ನ ನೀವೇ ಮಟ್ಟ ಹಾಕ್ತಿರೋ ಹಾಕಿ, ಇಲ್ಲಾಂದ್ರೆ ನಾವು ನುಗ್ಗಿ ಹೊಡಿತೀವಿ ಅಂತಿದೆ ಭಾರತ. ಇಷ್ಟಕ್ಕೂ ಅಟ್ಯಾಕ್ ಆಗಿದ್ದು 26 ಹೆಣ ಬಿದ್ದಿದ್ದು ಏಪ್ರಿಲ್ 22ನೇ ತಾರೀಕು. ಉರಿ ಅಟ್ಯಾಕ್ ಆದಾಗ 11 ದಿನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದ ಭಾರತ. ಪುಲ್ವಾಮಾ ಅಟ್ಯಾಕ್ ಆದಾಗ ಸರಿಯಾಗಿ 9 ದಿನಕ್ಕೆ ಕೌಂಟರ್ ಕೊಟ್ಟಿದ್ದ ಭಾರತ. ಈ ಬಾರಿ ಲೇಟ್ ಮಾಡ್ತಿರೋದು ಯಾಕೆ ಅಂದ್ರೆ ಈ ಬಾರಿ ಕೊಡೋ ಹೊಡೆತ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಆಗ್ಬಾರ್ದು. ಹೊಡೆದ್ರೆ ಸರಿಯಾಗಿನೇ ಹೊಡಿಬೇಕು ಅನ್ನೋ ಕಾರಣಕ್ಕೆ. ಭಾರತದ ಈ ನಿಗೂಢ ಹೆಜ್ಜೆಯೇ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸ್ತಾ ಇರೋದು. ಕಾಪಾಡಿ ಪ್ಲೀಸ್ ಅಂತಿದೆ ಪಾಕ್. ನಮಗೆ ಶಾಂತಿ ಬೇಕು, ನಮಗೆ ಯುದ್ಧ ಬೇಡ. ಅದು ಕೂಡ ದೊಡ್ಡ ರಾಷ್ಟ್ರದೊಂದಿಗೆ ಯುದ್ಧಕ್ಕೆ ನಾವು ಸಿದ್ಧರಿಲ್ಲ. ಘನತೆಯ ಜೊತೆಗೆ ಶಾಂತಿ ಸ್ಥಾಪನೆಗೆ ನಮಗೆ ನೆರವಾಗಿ ಇದೀಗ ನಿಮ್ಮ ಪ್ರಭಾವ ಬಳಸಿ ಭಾರತ ಯುದ್ಧ ಮಾಡದಂತೆ ತಡೆಯಿರಿ. ಇಂಥದ್ದೊಂದು ಮೆಸೇಜ್ ಇಟ್ಟುಕೊಂಡು ಪಾಕಿಸ್ತಾನದ ಪ್ರಧಾನಿಗಳು, ರಾಯಭಾರಿಗಳು ಮುಸ್ಲಿಂ ರಾಷ್ಟ್ರಗಳ ಅಧ್ಯಕ್ಷರ ಬೆನ್ನು ಹತ್ತಿದ್ದಾರೆ. ಸೌದಿ ಅರೇಬಿಯಾ, ಕುವೈತ್, UAE ಬೆನ್ನು ಬಿದ್ದ ಪಾಕ್. ಸೌದಿ ಅರೇಬಿಯಾ, ಕುವೈತ್, UAE ಒಂದಾನೊಂದು ಕಾಲಕ್ಕೆ ಪಾಕಿಸ್ತಾನದ ಆಪ್ತ ಮಿತ್ರರ ಲಿಸ್ಟ್ ನಲ್ಲಿದ್ರು. ಈಗ ಆ ದೇಶಗಳು ಪಾಕಿಸ್ತಾನಕ್ಕೆ ಹತ್ತಿರವಾಗಿವೆ. ನಿಮಗೆ ಅಚ್ಚರಿಯಾಗಬಹುದು, ಪಾಕಿಸ್ತಾನದ ಭಿಕ್ಷುಕರನ್ನ ಹುಡುಕಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ವಾಪಸ್ ಅಡ್ತಾ ಇದೆ. ವರ್ಷಕ್ಕೊಂದ್ಸಲ ಈ ದೇಶಗಳ ಭಿಕ್ಷೆಯ ದುಡ್ಡು ಪಡೆದುಕೊಂಡೇ ಉಸಿರಾಡುತ್ತಿದ್ದ ಪಾಕಿಸ್ತಾನಕ್ಕೆ ಆ ದೇಶಗಳು ಸಹಾಯ ನಿಲ್ಲಿಸಿವೆ. ಇದೇ ಟೈಮ್ ನಲ್ಲಿ ಈ ರಾಷ್ಟ್ರಗಳೆಲ್ಲ ಭಾರತಕ್ಕೆ ಹತ್ತಿರವಾಗಿದೆ ಅಷ್ಟೇ ಅಲ್ಲ, ಈ 3 ದೇಶಗಳು ಭಾರತದ ಪ್ರಧಾನಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರವನ್ನ ನೀಡಿ ಗೌರವಿಸಿವೆ. ಪಾಕಿಸ್ತಾನಕ್ಕೆ ಭಯವಾಗಿರುವುದೇ ಇದು. ಮುಸ್ಲಿಂ ರಾಷ್ಟ್ರಗಳು ಕೂಡ ಭಾರತದ ಬೆನ್ನಿಗೆ ನಿಂತಿರುವುದು. जिस तरह टाइम गुजर रहा है तो इसके खतरात जो हैं वो बढ़ रहे हैं, कम नहीं हो रहे. बहरहाल इंटरनेशनल कम्युनिटी भी इस भागदौड़ में लगी हुई है कि कोई दोस्त ममालिक भी, इस खित्ते के ममालिक भी, बड़ी ताकतें भी, कि ये क्लैश की सूरत हाल जो है अवर्ट हो जाए. अल्लाह करे उनके कोशिशों से जो है तो भारत को जो है कुछ अकल आए, क्योंकि जो उन्होंने इतनी बड़ी वारदात जो अपने मुल्क में की है, हमारी तो उसमें
अगर कोई किसी को शक है तो जो शहबाज शरीफ ने कहा हुआ है ना कि जी आप इन्वेस्टिगेशन करा लें, इंटरनेशनल इन्वेस्टिगेशन करा लें, उसका उन्होंने कोई जवाब नहीं दिया। ಹೀಗೊಂದು ಮಾತು ಹೇಳ್ತಾನೆ ಖ್ವಾಜಾ ಹಫೀಜ್, ಪಾಕಿಸ್ತಾನದ ರಕ್ಷಣಾ ಮಂತ್ರಿ. ಈ ಜ್ಞಾನ ಭಯೋತ್ಪಾದಕರನ್ನು ಸಾಕುವಾಗ ಇದ್ದಿದ್ರೆ ಆಗ್ತಾ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಡೌಟೇ ಇಲ್ಲ. ಈ ಬಾರಿ ತಿದ್ದಿಕೊಳ್ತಾರೆ ಬಿಡಿ ಅಂತಂದ್ರೆ ಇನ್ನೊಮ್ಮೆ ಉಗ್ರರನ್ನ ಚೂ ಬಿಡೋದು, ಹೊಡೆಯೋಕೆ ಹೋದ್ರೆ ಅಯ್ಯಯ್ಯೋ ಕಾಪಾಡ್ರಪ್ಪ ಅಂತ ಗುಳೋ ಅಂತ ಕಣ್ಣೀರು ಹಾಕೋದು, ಇದನ್ನೇ ಪಾಕಿಸ್ತಾನ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದು. ಹೀಗೆ ಗೋಳಾಡ್ತಿರೋ ಪಾಕಿಸ್ತಾನ ತನ್ನ ಒಣ ಪೌರುಷವನ್ನೇನು ಬಿಟ್ಟಿಲ್ಲ. ಯುದ್ಧ ಭಾರತಕ್ಕೂ ಬೇಕಿಲ್ಲ ಅನ್ನೋದೇನೋ ಸತ್ಯ. ಆದ್ರೆ ಕಳ್ಳರಂತೆ ನುಗ್ಗಿ ಹೊಡೆದು ತಿರುಗಿ ಹೊಡೆಯೋಕೆ ಹೋದಾಗ ನಮ್ಮ ಹತ್ತಿರ ಅಣು ಬಾಂಬ್ ಇದೆ ಅಂತ ಕಿರುಚುತ್ತಲ್ಲ. ಪ್ರಾಬ್ಲಮ್ ಇರೋದೇ ಇಲ್ಲಿ. ಏಕೆಂದ್ರೆ ಪಾಕಿಸ್ತಾನದ ರಕ್ತದಲ್ಲೇ ಕ್ರೌರ್ಯ, ದ್ವೇಷ, ಮೋಸ ಇದೆ. The whole nation is shocked by the rape gang scandal. Thousands of young teenage girls systematically raped over years by men of predominantly Pakistani heritage. Girls like Jane, who was repeatedly gang raped at the age of just 12. The police found her being abused by an illegal immigrant. But instead of arresting the illegal immigrant, ಹೀಗೆ ಮಾತನಾಡ್ತಾ ಇರೋ ವ್ಯಕ್ತಿ ಬ್ರಿಟನ್ ಸಂಸದ. ಈ ಮಾತು ಹೇಳಿರೋದು ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲೇ. ಲಂಡನ್ ನಗರದಲ್ಲಿ ಚಿಕ್ಕ ಮಕ್ಕಳ ಮೇಲೆ ರೇಪ್, ಗ್ಯಾಂಗ್ ರೇಪ್ ಹೆಚ್ಚಾಗ್ತಿವೆಯಂತೆ. ಈ ಎಲ್ಲಾ ಕೇಸುಗಳ ಹಿಂದೆ ಪಾಕಿಸ್ತಾನದಿಂದ ಬಂದವರೇ ಇದ್ದಾರಂತೆ. ಇಂತಹ ಪಾಕಿಸ್ತಾನ್ ಇಂಗ್ಲೆಂಡಿಗೆ ಡೇಂಜರ್ ಅಂತಿದ್ದಾರೆ ಆ ಸಂಸದ. ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಏಕೆ ಬೆಂಬಲ ಸಿಗ್ತಿಲ್ಲ? ಭಾರತ ಈಗ ಜಗತ್ತಿನ ಬಲಾಢ್ಯ ದೇಶಗಳಲ್ಲಿ ಒಂದು. ಜಗತ್ತಿನ ಟಾಪ್ 5 ದೇಶಗಳಲ್ಲಿ ಭಾರತ ಪ್ರಮುಖ. ಎಲ್ಲ ದೇಶಗಳಿಗೂ ಭಾರತ ಈಗ ಅನಿವಾರ್ಯ. ಭಾರತದ ಮಾರುಕಟ್ಟೆ ಕಳೆದುಕೊಳ್ಳುವ ಭಯ. ಅಮೆರಿಕಕ್ಕೂ ಭಾರತ ಬೇಕು, ರಷ್ಯಾಕ್ಕೂ ಭಾರತ ಬೇಕು. ಪಾಕಿಸ್ತಾನದ ಭಯೋತ್ಪಾದನೆ ರಾಜಕೀಯ ಜಗಜ್ಜಾಹೀರು. ಪಾಕ್ ಜೊತೆ ನಿಂತರೆ ಉಗ್ರರಿಗೆ ಬೆಂಬಲ ಇದೆ, ಹಣೆ ಪಟ್ಟಿ. ಇದು ಪಾಕಿಸ್ತಾನಕ್ಕೆ ಸಪೋರ್ಟ್ ಸಿಗದೆ ಇರುವುದಕ್ಕೆ ಮೊದಲ ಕಾರಣ. ಆರ್ಥಿಕ ಸೇನಾ ಶಕ್ತಿಯಿಂದ ಮಾತ್ರವಲ್ಲ, ಅಸ್ತಿತ್ವದ ದೃಷ್ಟಿಯಿಂದಲೂ ಭಾರತದ ವಿಷಯ ಬಂದಾಗ ಪಾಕಿಸ್ತಾನ್ ನಡುಗುತ್ತದೆ. ಹೀಗಾಗಿಯೇ ಭಾರತ ಏನಾದರೂ ಯುದ್ಧಕ್ಕೆ ಬಂದ್ರೆ ನಾವು ಬೀದಿಗೆ ಬರುತ್ತೇವೆ. ಪಾಕಿಸ್ತಾನದ ಸ್ಥಿತಿ ಅಯ್ಯೋ ಪಾಪ ಅನ್ನೋ ಹಾಗೆ ಆಗುತ್ತೆ ಅಂತ ಪಾಕಿಸ್ತಾನದ ಮಿನಿಸ್ಟರ್ಗಳೇ ಕುಯ್ ಕುಯ್ ಅಂತಿರೋದು. ಆದ್ರೆ ಒಣ ಪೌರುಷಗಳಿಗೇನು ಕಮ್ಮಿ ಇಲ್ಲ. ಭಾರತ ಈಗಲೂ ಈ ಕ್ಷಣಕ್ಕೂ ಯುದ್ಧದ ಘೋಷಣೆಯನ್ನೇನು ಮೊಳಗಿಸಿಲ್ಲ. ಯುದ್ಧ ಮಾಡ್ತಾರೆ ಅಂತ ಕಿರುಚಾಡ್ತಾ ಇರೋದು ಪಾಕಿಸ್ತಾನ್ ಮಾತ್ರ. ಏಕೆಂದ್ರೆ ಅವರಿಗೆ ಭಯ, ಸಾವಿನ ಭಯ, ಸರ್ವನಾಶದ ಭಯ. ಜಸ್ಟ್ ಬ್ಯಾನ್ ಮಾಡ್ತಿರೋ ಯುದ್ಧಕ್ಕೆ ಪಾಕಿಸ್ತಾನ್ ಪತರಗುಟ್ಟಿ ಹೋಗಿದೆ. ಬ್ಯಾನ್, ಜಸ್ಟ್ ಬ್ಯಾನ್ ಅನ್ನೋ ಒಂದು ಅಸ್ತ್ರಕ್ಕೆ ಪಾಕಿಸ್ತಾನ ಥರಗುಡ್ತಾ ಇದೆ. ನೀರು ಬಿಡಲ್ಲ, ಔಷಧಿ ಕೊಡಲ್ಲ, ಅಕ್ಕಿ ಕೊಡಲ್ಲ, ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಮಾಡಲ್ಲ. ಸೋಷಿಯಲ್ ಮೀಡಿಯಾ ಬಂದ್, ನಿಮ್ಮ ದೇಶದ ಚಾನಲ್ಲು ಬಂದ್. ಸದ್ಯಕ್ಕೆ ಇವಿಷ್ಟೇ ಆಗಿರೋದು. ಜಸ್ಟ್ ಬ್ಲ್ಯಾಕ್ ವಾರ್ಗೆ ಪಾಕಿಸ್ತಾನ ಅಯ್ಯಯ್ಯೋ ಅಂತಿದೆ. ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದ್ರೆ ತುತ್ತು ಅನ್ನಕ್ಕೂ ಪರದಾಡುವಂತ ಸ್ಥಿತಿ ಬಂದಿದೆ. ಅದು ಇನ್ನಷ್ಟು ಬೇಕರ ಆಗೋದು ಫಿಕ್ಸ್, ಅದರಲ್ಲೇನೂ ಡೌಟ್ ಇಲ್ಲ. ಈ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಬ್ಲ್ಯಾಕ್ ವಾರ್ ಘೋಷಿಸೋಕೆ ಭಾರತ ರೆಡಿಯಾಗ್ತಿದೆ. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲು ಭಾರತದಿಂದ ಬ್ಲ್ಯಾಕ್ ವಾರ್. ಪಾಕಿಸ್ತಾನದ ವಿರುದ್ಧ FATF ವೆಪನ್
ಪಾಕ್ ಸಾಲಕ್ಕೂ ಕೊಕ್ಕೆ ಈ ಮಹಿಳೆ. मैं सिर्फ ये कहूंगी कि वो वक्त दूर नहीं है कि जब बाबरी मस्जिद की पहली ईंट उसकी बुनियाद में पिंडी से एक आम सिपाही लगाएगा और उसमें पहली अजान पाकिस्तान का सिपा सलार आसिम मुनीर देगा. बहुत शुक्रिया. So as far as Pakistan's history is concerned, it is history. It is not something that we partake in today. It is true that it is an unfortunate part of our history. We're not alone in this history. When, for example, in the first Afghan war, the Pakistani state and the Pakistani dictatorship at the time funded and supported and, in every way possible the Mujahideen to take on the communists. ಹೀಗೆ ಹೇಳ್ತಿರೋ ಈತನ ಹೆಸರು ಬಿಲಾವಲ್ ಭುಟ್ಟೋ. ಪಾಕಿಸ್ತಾನದ ಪ್ರಧಾನ ಮಂತ್ರಿಯಾಗಿದ್ದ ಬೆನ್ಜೀರ್ ಭುಟ್ಟೋ ಮಗ ಇವನು. ಈತನ ತಾಯಿಗೆ ಒಂದು ಕಾಲದಲ್ಲಿ ಉಗ್ರರನ್ನ ಸಾಕುವುದು ಒಳ್ಳೆಯದಲ್ಲ ಅಂತ ಅರ್ಥವಾಯ್ತು. ಆಕ್ಷನ್ ಶುರು ಮಾಡಿದ್ಲು. ಆದರೆ ಆಕೆಯೇ ಸಾಕಿದ್ದ ಉಗ್ರರು ಆಕೆಗೆ ಗುಂಡಿಟ್ಟು ಬಿಟ್ರು. ಈತನ ತಾತ ಜುಲ್ಫಿಕಾರ್ ಅಲಿ ಭುಟ್ಟೋನನ್ನು ಕೂಡ ಇದೇ ಪಾಕಿಸ್ತಾನ ಸರ್ಕಾರ ಗಲ್ಲಿಗೆ ಏರಿಸಿತ್ತು. ಅವನು ಈಗ ಮಾತನಾಡ್ತಾ ಇರೋದು ನೋಡಿದ್ರೆ ಭಯೋತ್ಪಾದಕನ ಒಣ ಪೌರುಷ ಅರ್ಥವಾಗುತ್ತೆ. और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है. ಒಪ್ಪಿಕೊಳ್ಳುವಂತೆ ಮಾಡಿದೆ ಭಾರತ. ಭಾರತಕ್ಕೆ ಬಲ ತುಂಬುತ್ತಿರೋದೇ ಇದು. ಆದ್ರೆ ಹಾಗೆಲ್ಲ ಹೇಳ್ಕೊಳ್ತಾ ಕೂತ್ರೆ ಕೆಲಸ ಆಗಲ್ಲ. ಬ್ಯಾನ್ ಈಸ್ ಬ್ಯಾನ್. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ. ಎರಡು ದೇಶಗಳಿಂದಲೂ ಯುದ್ಧಕ್ಕಾಗಿ ತಾಲೀಬು. ಉಭಯ ರಾಷ್ಟ್ರಗಳ ಸಮರಭ್ಯಾಸ, ಗಡಿಯಲ್ಲಿ ಟೆನ್ಷನ್. ಯುದ್ಧ ನಡೆದ್ರೆ ಯಾವ್ಯಾವ ದೇಶಗಳು ಯಾರ ಪರ? ಭಾರತದ ಪರ ನಿಲ್ಲೋ ರಾಷ್ಟ್ರಗಳು ಯಾವುದು ಗೊತ್ತಾ? ಪಾಕಿಸ್ತಾನದ ಪರ ನಿಲ್ಲೋ ದೇಶಗಳು ಯಾವ್ಯಾವು ಗೊತ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಏನು ದೇಶವನ್ನೆಲ್ಲ ಸುತ್ತುತ್ತಲೇ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಿದೆ. ಇಂಡಿಯನ್ ಆರ್ಮಿಗೆ ಫುಲ್ ಫ್ರೀಡಂ ಕೊಟ್ಟಿದ್ದಾಗಿದೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಅವರನ್ನ ದೆಹಲಿಗೆ ಕರೆಸಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಇದರ ಮಧ್ಯೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಡೆಯಬೇಕಾದ ಕೆಲಸ ನಡೀತಿದೆ. ಆ ಲಿಸ್ಟಿನಲ್ಲಿ ನೋಡೋದಾದ್ರೆ ಭಾರತದ ಪರ ನಿಲ್ಲುವ ರಾಷ್ಟ್ರಗಳ ಸಂಖ್ಯೆ ಹೆಚ್ಚಿದೆ. ಭಾರತದ ಪರ ಯಾವ ದೇಶ? ರಷ್ಯಾ ಮೊದಲಿನಿಂದಲೂ ಭಾರತದ ಪರ ಇರುವ ದೇಶ. ರಷ್ಯಾ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ. ಪಾಕಿಸ್ತಾನ ಕಾಲು ಕೆರೆದುಕೊಂಡು ಯುದ್ಧಕ್ಕೆ ಬಂದಾಗೆಲ್ಲ ಭಾರತದ ಪರ ನಿಂತಿದೆ. ರಷ್ಯಾದ ಸಂಕಷ್ಟದಲ್ಲಿ ಭಾರತವು ನೆರವಾಗಿದೆ. ಇಸ್ರೇಲ್ ಯುದ್ಧವೇ ಆದರೂ ಜೊತೆಗೆ ನಿಲ್ಲುತ್ತೆ. ಭಾರತ ನಂಬುವಂತಹ ದೇಶಗಳ ವಿಷಯದಲ್ಲಿ ಇಸ್ರೇಲ್ಗೆ ನಂಬರ್ 1 ಸ್ಥಾನ ನೀಡಬಹುದು. ಇಸ್ರೇಲ್ ನೆರವಿಗೆ ಬಾರದೆ ಹೋಗಿದ್ರೆ ಕಾರ್ಗಿಲ್ ಯುದ್ಧ ಗೆಲ್ಲುವುದೇ ಕಷ್ಟವಿತ್ತು. ಇಟಲಿ ಜಾರ್ಜಿಯಾ ಮೆಲೋನಿ ಭಾರತ ಪರ. ಇತ್ತೀಚೆಗೆ ಇಟಲಿ ಭಾರತದ ಮಧ್ಯೆ ಸಂಬಂಧ ಗಾಢವಾಗ್ತಾ ಇದೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಭಾರತದ ಪರ ಮತ್ತು ಪಾಕ್ ಮತ್ತು ಮುಸ್ಲಿಂ ಭಯೋತ್ಪಾದನೆಯ ವಿರುದ್ಧ ನಿಲುವನ್ನ ಹೊಂದಿದ್ದಾರೆ. ರಕ್ಷಣಾ ಇಲಾಖೆ ಒಪ್ಪಂದವೂ ಇದೆ. ಫ್ರಾನ್ಸ್ ಭಾರತ ಶಸ್ತ್ರಾಸ್ತ್ರ ಒಪ್ಪಂದ. ಫ್ರಾನ್ಸಿನಿಂದಲೇ ಭಾರತದ ವಾಯುಪಡೆ ಬಲಿಷ್ಠವಾಗಿದ್ದು ಇತ್ತೀಚೆಗೆ ರಫೇಲ್ ವಿಮಾನ ಖರೀದಿಯಾಗಿದೆ. ಬ್ರಿಟನ್, ಇಸ್ರೇಲ್, ಯುರೋಪಿಯನ್ ಯೂನಿಯನ್ ಸೇರಿ ಹಲವು ರಾಷ್ಟ್ರಗಳು ಭಾರತದ ಪರ ನಿಲುವನ್ನ ಹೊಂದಿವೆ. ಅತ್ತ ಪಾಕಿಸ್ತಾನದ ವಿಷಯಕ್ಕೆ ಬಂದ್ರೆ ಲಾಭವಾಗಲಿದೆ ಎಂದ್ರೆ ಮಾತ್ರ ನೆರವಿಗೆ ನಿಲ್ಲೋ ಚೀನಾ, ಇತ್ತೀಚೆಗೆ ಮುಸ್ಲಿಂ ಮೂಲಭೂತವಾದಿಗಳ ಕಪಿಮುಷ್ಟಿಗೆ ಸಿಕ್ಕಿರೋ ಬಾಂಗ್ಲಾದೇಶ, ಟರ್ಕಿ ಮತ್ತು ಅಜರ್ಬೈಜಾನ್ ಅಂತಹ ರಾಷ್ಟ್ರಗಳು ಬೆಂಬಲ ಕೊಡ್ತಿವೆ. ಚೀನಾ
ಚೀನಾ ನೇರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡದೇ ಇರಬಹುದು. ಒಳಗೆ ಕತ್ತಿ ಮಸಿಯೋದು ಪಕ್ಕ. ಇನ್ನು ಟರ್ಕಿಗೆ ಭಾರತದ ಸಹಾಯ ನಿಂತು ಹೋದ್ರೆ ಎಂಬ ಭಯವೂ ಇದೆ. ಅಂದ ಹಾಗೆ ಭಾರತದ ಪರ ನಿಂತ ಟ್ರಂಪ್ ಮಾತು ಕೇಳಿದ್ರಲ್ಲ, ಈಗ ಅಮೆರಿಕದ ರಾಷ್ಟ್ರೀಯ ರಕ್ಷಣಾ ಕಾರ್ಯದರ್ಶಿ ಜಾನ್ ಬೋಲ್ಟನ್ ಮಾತು ಕೇಳಿಬಿಡಿ. The government of Pakistan had failed to prevent the attack from taking place or had actually assisted it, that India had every right to act in self-defense. And I think the same principle applies here. I do think it's in India's interest to be able to demonstrate as convincingly as possible what the circumstances were to justify a military response, if that's what they decide to do. ಅಮೆರಿಕವೇ ಹೀಗೆ ಹೇಳಿದ್ಮೇಲೆ ಅಮೆರಿಕ ಬೆಂಬಲಿಸಿದ ರಾಷ್ಟ್ರಗಳು ಮಾತನಾಡದೆ ಸುಮ್ಮನಾಗ್ತವೆ. ಭಾರತದ ಶತ್ರುತ್ವ ಕಟ್ಟಿಕೊಂಡ್ರೆ ಶತ್ರುಗಳ ಸಂಖ್ಯೆ ಡಬಲ್ ತ್ರಿಬಲ್ ಆಗುವ ಅಪಾಯ. ಯಾಕಂದ್ರೆ ಭಾರತ ಎದುರಿಸುತ್ತಿರುವ ಈ ಮುಸ್ಲಿಂ ಭಯೋತ್ಪಾದನೆ ಈಗ ಕೇವಲ ಭಾರತದ ಸಮಸ್ಯೆಯಾಗಿ ಉಳಿದಿಲ್ಲ. ಅದು ಈಗ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ ಎಲ್ಲ ಕಡೆ ಹಬ್ಬಿದೆ. ಭಯೋತ್ಪಾದನೆ ಅನ್ನೋ ವಿಷಾನೇ ಹಾಗೆ. ಅದು ಆರಂಭದಲ್ಲಿ ಸಾಕವರಿಗೆ ಮಜಾ ಕೊಡುತ್ತೆ. ಯಾಕಂದ್ರೆ ಉಗ್ರಗಾಮಿ ಅನ್ನೋ ಹಾವು ಶತ್ರುವಿಗೆ ಕಚ್ತಾನೆ ಇರ್ತಾನೆ. ಆದರೆ ಕಚ್ಚೋಕ್ ಯಾರು ಸಿಕ್ಕಿಲ್ಲ ಅಂದ್ಕೊಳ್ಳಿ, ಆಗ ಸಾಕಿದವನಿಗೆ ವಿಷ ಕಕ್ತಾನೆ. ಆಗ ಅನಿಸುತ್ತೆ ಇದೆಲ್ಲ ಬೇಕಿತ್ತ ಅಂತ. ಇದು ಹೊತ್ತಿನ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.